ನಿನ್ನೆ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮಾಧ್ಯಮಗಳ ಜೊತೆ ಮಾತಾಡುವಂತ ಸಂದರ್ಭದಲ್ಲಿ ಬಳ್ಳಾರಿ ವಿಚಾರದಲ್ಲಿ ಏನು ಒಬ್ಬ ಕ್ರಿಮಿನಲ್ ಶಾಸಕ ದಾದಾ ಭರತ್ ರೆಡ್ಡಿ 5,000-6,000 ಜನಗಳನ್ನ ಹಾಕೊಂಡ್ಬಿಟ್ಟು ನಮ್ಮ ಮನೆ ಮೇಲೆ ಬಂದು ಪೆಟ್ರೋಲ್ ಬಾಂಬ್ಗಳನ್ನ ಎಸೆಯೋದ್ರ ಮೂಲಕ ಗನ್ ಫೈರಿಂಗ್ ಗಳನ್ನ ಮಾಡೋದ್ರ ಮೂಲಕ ಒಬ್ಬ ಅಮಾಯಕ ಸತ್ತೋಗಿರುವಂತ ಒಂದು ಈ ವಿಷಯದಲ್ಲಿ ನನ್ನ ಮೇಲೆ ಮಾಡಿರುವಂತ ಕೊಲೆ ಯತ್ನದ ವಿಚಾರದಲ್ಲಿ ಸಿಬಿಐ ಇನ್ಕ್ವೈರಿ ಆಗ್ಬೇಕು ಅಂತ ಹೇಳಿ ಈಗಾಗಲೇ ಭಾರತೀಯ ಜನತಾ ಪಕ್ಷದ ಕೋರ್ ಕಮಿಟಿಯಲ್ಲಿ ತೀರ್ಮಾನ ಮಾಡಿ ಆ ಒಂದು ಡಿಮ್ಯಾಂಡ್ ಅನ್ನ ನಿನ್ನೆ ನಡೆದಂತ ಬಳ್ಳಾರಿ ಪ್ರತಿಭಟನಾ ರ್ಯಾಲಿಯಲ್ಲಿ ಸಿಬಿಐ ಇನ್ಕ್ವೈರಿಗೆ ನಾವು ಡಿಮ್ಯಾಂಡ್ ಮಾಡಿದ್ದನ್ನ ಅವರು ಅದಕ್ಕೆ ಉತ್ತರ ಕೊಡ್ತಾ ಒಂದು ಮಾತನ್ನು ಹೇಳಿದ್ರು. ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನಾನು ಇರುವಂತ ಸಂದರ್ಭದಲ್ಲಿ ಸುಮಾರು 7 ಪ್ರಕರಣಗಳನ್ನ ನಾನು ಸಿಬಿಐಗೆ ಕೊಟ್ಟಿದ್ದೀನಿ. ಬಿಜೆಪಿ ಪಕ್ಷದವರು ಒಂದು ಕೇಸ್ ಆದ್ರೂ ಕೂಡ ಸಿಬಿಐ ಇನ್ಕ್ವೈರಿಗೆ ಕೊಟ್ಟಿದ್ದಾರೆ ಅನ್ನೋಂತ ಒಂದು ಮಾತನ್ನ ಅವರು ಹೇಳ್ತಾ ಬಂದ್ರು. ಯಡಿಯೂರಪ್ಪ ಅವರ ಸರ್ಕಾರದಲ್ಲಿ ಎಷ್ಟು ಸಿಬಿಐ ಕೇಸ್ಗಳನ್ನ ಕೊಟ್ಟಿದ್ದಾರೆ, ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಎಷ್ಟು ಸಿಬಿಐಗೆ ಅವರು ಬಯಸಿದ್ದಾರೆ ಅನ್ನೋ ಪ್ರಶ್ನೆಗಿಂತ ಕೂಡ ಸಿದ್ದರಾಮಯ್ಯ ಅವರಲ್ಲಿ ಒಂದು ಪ್ರಾಮಾಣಿಕತೆ, ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಕಾನೂನು ರಕ್ಷಣೆ ಮಾಡೋದಿಕ್ಕೆ ನಾನು ನಿಜವಾಗ್ಲೂ ಕೂಡ ಕಂಕಣಬದ್ಧರಾಗಿದ್ದೀನಿ ಅಂತ ಹೇಳಿ ತೋರಿಸೋದಿಕ್ಕೆ 7 ಪ್ರಕರಣಗಳನ್ನ ನೀವು ಸಿಬಿಐಗೆ ಕೊಟ್ಟಿರುವಂತ ಮಹಾನುಭಾವ ಈ ಪ್ರಕರಣವನ್ನ ಸಿಬಿಐ ಎಂಕ್ವೈರಿ ಕೊಡೋದಕ್ಕೆ ಯಾಕೆ ಹಿಂದೇಟ್ ಆಗ್ತಾ ಇದ್ದೀರಿ ಅಂದ್ರೆ ನಿಮಗೆ ಇಷ್ಟೊತ್ತಿಗಾಗ್ಲೇ ಗೊತ್ತಾಗಿದೆ ನಿಮ್ಮ ಶಾಸಕನೇ ಕೊಲೆ ಮಾಡಿಸಿದ್ದಾನೆ. ಇದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಈಗಾಗಲೇ ಮುಜುಗರ ಆಗಿದೆ. ಕೇವಲ 3 ಪ್ರೈವೇಟ್ ಗನ್ಮ್ಯಾನ್ಗಳನ್ನ ಅರೆಸ್ಟ್ ಮಾಡೋದ್ರ ಮೂಲಕ ಸಿಐಡಿಗೆ ಕೊಡೋದ್ರ ಮೂಲಕ ಇದನ್ನ ಕಂಪ್ಲೀಟ್ ಜನರು ಬರೆಯೋಂಗ ಮಾಡಬೇಕು, ಶಾಸಕರನ್ನ ಬಂಧನ ಮಾಡಬಾರ್ದು ಅನ್ನೋಂತ ನಿಮ್ಮ ಒಂದು ಕೆಟ್ಟ ಯೋಚನೆ ಇವತ್ತು ಇದರಿಂದ ಬಹಿರಂಗ ಆಗ್ತಾ ಇದೆ. ನೀವು ನಿಮ್ಮ ಶಾಸಕ ನಿಮ್ಮ ಅಧಿಕಾರಾವಧಿಯಲ್ಲಿ ನಿಷ್ಪಕ್ಷಪಾತವಾಗಿ ನಾವು ತನಿಖೆ ಮಾಡ್ತಾ ಇದ್ದೀವಿ ಅಂತಂದ್ರೆ ನಾನು 7 ಪ್ರಕರಣಗಳನ್ನ ಸಿಬಿಐಗೆ ವಹಿಸಿದ್ದೀನಿ ಅಂತ ಹೇಳಿ ನೀವು ಎದೆ ತಟ್ಕೊಳ್ಳುವಂತ ಸಿದ್ದರಾಮಯ್ಯನವರು ಈ ಪ್ರಕರಣವನ್ನು ಕೂಡ ನೀವು ಸಿಬಿಐ ಕೊಡೋದಕ್ಕೆ ಯಾಕೆ ಹಿಂದೇಟ್ ಆಗ್ತಾ ಇದ್ದೀರಿ ಅನ್ನೋದನ್ನ ಇಡೀ ರಾಜ್ಯದ ಜನರಿಗೆ ನೀವು ಇವತ್ತು ತಿಳಿಸ್ಬೇಕಾಗಿದೆ. ಅದನ್ನ ಬಿಟ್ಟು ದಿಕ್ ತಪ್ಪಿಸುವಂತ ರೀತಿಯಲ್ಲಿ ವಿಷಯಾಂತರ ಮಾಡುವಂತ ಪ್ರಯತ್ನ, ಮಾತಿಗೆ ಗಣಿಗಾರಿಕೆ, ಪಾದಯಾತ್ರೆ, ನಾನ್ ಮಾಡಿದ ಉದ್ದೇಶ ಬೇರೆ, ಇವತ್ತು ಅವ್ರ ಹೊಟ್ಟೆ ಕಿಚ್ಚಿಂದ ಪಾದಯಾತ್ರೆ ಮಾಡ್ತಾ ಇದ್ರು ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ. ಇವತ್ತು ನನ್ನ ಮಾಧ್ಯಮ ಸ್ನೇಹಿತರ ಮೂಲಕ ಕರ್ನಾಟಕ ರಾಜ್ಯದ ಜನರಿಗೆ ನಾನು ಹೇಳ್ಬಯಸೋದೇನು ಅಂದ್ರೆ ಶ್ರೀರಾಮುಲವರು ಪಾದಯಾತ್ರೆ ಮಾಡ್ಬೇಕು ಅಂತ ಹೇಳಿ ಬಯಸಿರುವಂತ ಒಂದು ವಿಷಯ ಏನು ಅಂತಂದ್ರೆ ವಾಲ್ಮೀಕಿ ಹಗರಣದ ವಿಚಾರದಲ್ಲಿ ಒಬ್ಬ ಅಮಾಯಕ ಶಿವಮೊಗ್ಗದಲ್ಲಿ ಒಬ್ಬ ಸರ್ಕಾರಿ ನೌಕರಿ ಕೆಲಸ ಮಾಡೋ ಒಬ್ಬ ಅಮಾಯಕ ಪ್ರಾಣ ಕಳೆದುಕೊಂಡ. ಅದೇ ಒಂದು ವಾಲ್ಮೀಕಿ ಬ್ಯಾನರ್ ಹೆಸರಲ್ಲಿ ಜನಾರ್ದನ್ ರೆಡ್ಡಿನ ಕೊಲೆ ಮಾಡೋ ಪ್ರಯತ್ನ ನೀವು ಮಾಡ್ತೀರಿ. ಅದೇ ವಾಲ್ಮೀಕಿ ಬ್ಯಾನರ್ ಹೆಸರಲ್ಲಿ ಒಬ್ಬ ಶಾಸಕ ರಾತ್ರಿ 9 ಗಂಟೆಗೆ 5,000-6,000 ಜನರನ್ನ ಕರ್ಕೊಂಡು ಬಂದು ಮನೆ ಮೇಲೆ ಫೈರಿಂಗ್ ಮಾಡಿ ಪೆಟ್ರೋಲ್ ಬಾಂಬ್ಗಳನ್ನ ಎಸೆಯೋದ್ರ ಮೂಲಕ ಅವರ ಕಾರ್ಯಕರ್ತರನ್ನೇ ಅವರ ಪ್ರೈವೇಟ್ ಗನ್ಮ್ಯಾನ್ಗಳ ಮೂಲಕ ಸಾಯಿಸಿ ಅದನ್ನ ನಮ್ಮ ಮೇಲೆ ಹಾಕಿ ಇಡೀ ರಾಜ್ಯದಲ್ಲಿ ಗೊಂದಲ ಸೃಷ್ಟಿ ಮಾಡ್ಬೇಕಂತ ಹೇಳಿ ಮಾಡಿರುವಂತ ಒಂದು ವಿಚಾರದಲ್ಲಿ ವಾಲ್ಮೀಕಿ ಹೆಸರಲ್ಲಿ ಇನ್ನೆಷ್ಟು ಅಮಾಯಕರ ಪ್ರಾಣ ನೀವು ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀರಿ ಅನ್ನುವಂತ ಒಂದು ವಿಚಾರದಲ್ಲಿ ಶ್ರೀರಾಮುಲು ಅವರು ಇವತ್ತು ಆ ಜನಾಂಗದ ಒಬ್ಬ ದೊಡ್ಡ ನಾಯಕನಾಗಿ ಈ ರಾಜ್ಯದಲ್ಲಿ ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡುವಂತ ಒಂದು ಬಯಕೆ ಅವರಲ್ಲಿ ಇದ್ದಿತ್ತು.